ಸ್ನೇಹಿತರೆ KCT ರಿಸಲ್ಟ್ ಬಗ್ಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಡೇಟ್ ಕೇಳ್ತಿದ್ರಿ ಸರ್ ರಿಸಲ್ಟ್ ಯಾವಾಗ ಬರ್ತತಿ ಅಂತೇಳಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಮೊದಲು ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಅದಕ್ಕಾಗಿ ಮಾಡ್ರಿ ಮೊದಲು ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ನೀವು ತಮ್ಮನೇಲಿ ನೋಡಿರ್ಬೇಕು ನಾಳೆ ಅಥವಾ ನಾಡಿದ್ದು ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರಂತ ಹೇಳಿ. ಇಲ್ಲಿ ನೋಡ್ರಿ ರಿಸಲ್ಟ್ ಏನೈತಿ ನಾಳೆ ಅಥವಾ ನಾಡಿದ್ದು ರಿಸಲ್ಟ್ ಬರ್ತಿತ್ತು. ಕೆಲವೊಂದು ಕಾರಣಾಂತರಗಳಿಂದ ರಿಸಲ್ಟ್ ಏನೈತಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಕೆಲವೊಂದು ಕಾರಣಾಂತರಗಳು ಅಂದ್ರೆ ಇಲ್ಲಿ ನೋಡ್ರಿ ಹಿರಿಯೂರು ಎಕ್ಸಾಮ್ ಸೆಂಟರ್ಗಳಲ್ಲಿ ಏನೈತಿ 200ಕ್ಕೆ 200 ಅಂಕ ಏನೈತಿ ಹಲವಾರು ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಿರ್ತಾರ. ಅದಕ್ಕಾಗಿ ಏನೈತಿ ಆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾರೋ ಹೊಳ್ಳಿ ಏನೈತಿ ರೀ ಎಕ್ಸಾಮ್ ಇಡ್ತಾರೋ. ಅದಕ್ಕಾಗಿ ನೋಡ್ರಿ ಇದೇನೈತಿ ಮೇ ಮಂತ್ದಾಗ ಏನೈತಿ ರಿಸಲ್ಟ್ ಬರಂಗಿಲ್ಲ. ಮೇ ತಿಂಗಳದಾಗ KCT ರಿಸಲ್ಟ್ ಏನೈತಿ 100% ಬರೋದಿಲ್ಲ. ನೀವು ಕೇಳ್ಬೋದು ಸರ್ ರಿಸಲ್ಟ್ ಯಾವಾಗ ಬರ್ತೈತೆ ಅಂಥೇಳಿ. ಇಲ್ಲಿ ನೋಡ್ರಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಜೂನ್ 1 ಜೂನ್ 2ನೇ ತಾರೀಕು ಕೂಡ ರಿಸಲ್ಟ್ ಬರಂಗಿಲ್ಲ. ಜೂನ್ 1ನೇ ತಾರೀಕು ಬರಂಗಿಲ್ಲ, ಜೂನ್ 2ನೇ ತಾರೀಕು ಬರಂಗಿಲ್ಲ. ಇಲ್ಲಿ ಎಕ್ಸೆಪ್ಟೆಡ್ ಆಗಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಇಲ್ಲಿ ನೋಡ್ರಿ ಜೂನ್ 4, 5, 6, 7, ಜೂನ್ 4, ಜೂನ್ 5, ಜೂನ್ 6, ಜೂನ್ 7 ಈ 4 ದಿನ ಏನೈತಿ ನೋಡ್ರಿ. ಈ 4 ದಿನದ ಒಳಗಾಗಿ ಎಕ್ಸೆಪ್ಟೆಡ್ ಎನಿ ಟೈಮ್ ರಿಸಲ್ಟ್ ಬರ್ಬೋದು. ಜೂನ್ 4ನೇ ತಾರೀಕರ ಬರ್ಬೋದು, 5ನೇ ತಾರೀಕು, 6, 7 ಈ ಡೇಟ್ ಒಳಗಾಗಿ ಏನೈತಿ ರಿಸಲ್ಟ್ ಬರ್ತೈತಿ. 3ನೇ ತಾರೀಕು ರಿಸಲ್ಟ್ ಬರಂಗಿಲ್ಲ. ಇಲ್ಲಿ ನೋಡ್ರಿ ಜೂನ್ 1, ಜೂನ್ 2, ಜೂನ್ 3 ಈ 3 ದಿನದೊಳಗೆ ರಿಸಲ್ಟ್ ಬರಂಗಿಲ್ಲ. ರಿಸಲ್ಟ್ ಬಂದ್ರೆ ನೋಡ್ರಿ ಜೂನ್ 4, ಜೂನ್ 5, ಜೂನ್ 6, ಜೂನ್ 7 ಈ ಡೇಟ್ ಒಳಗಾಗಿ ಏನೈತಿ KCT ರಿಸಲ್ಟ್ ಏನೈತಿ ಪಬ್ಲಿಷ್ ಮಾಡ್ತಾರ. ಇಷ್ಟ ಏನೈತಿ ಇದ್ರ ಬಗ್ಗೆ ಮಾಹಿತಿ ಇದಿರ್ತೈತಿ. ರಿಸಲ್ಟ್ ಏನೈತಿ ನಾಳೆ ಅಥವಾ ನಾಡಿದ್ದು ಬರ್ತಿತ್ತು. ಈಗ ಏನು ಎಕ್ಸಾಮ್ ಸೆಂಟರ್ ಇದು ಪ್ರಾಕ್ಟಿಕಲ್ ಏನು ಎಕ್ಸಾಮ್ ನೋಡಿದಿಲ್ಲ ಅದ್ರೊಳಗೆ ಏನೈತಿ ಅಂಕಗಳನ್ನ ಏನೈತಿ 200ಕ್ಕೆ 200 ಅಂಕ ತೆಗೆದುಕೊಳ್ಳಿ ಏನೈತಿ ಅಲ್ಲಿ ರೀ ಎಕ್ಸಾಮ್ ಮಾಡಾಕತ್ರು. ಅದಕ್ಕಾಗಿ ಏನೈತಿ ರಿಸಲ್ಟ್ ಏನೈತಿ ಪೋಸ್ಟ್ಪೋನ್ ಮಾಡಿಬಿಟ್ರು. ಇದ ನೋಡ್ರಿ ಮೇನ್ ಮುಖ್ಯ ಕಾರಣ ಇದಕ್ಕೆ. ಏನೈತಿ ಮುಖ್ಯ ಕಾರಣ ಏನೈತಿ ಇದ ಇದಕ್ಕೆ. ಮತ್ತು ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದನ್ನು ಕಮೆಂಟ್ ಕೂಡ ಮಾಡಿರಿ ಅಥವಾ ಪರ್ಸನಲಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ನೋಡ್ರಿ ಮೊದಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡ್ರಿ ನಮ್ಮ ಚಾನಲ್ ಒಳಗೆ ಡೈಲಿ ಏನೈತಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ರಿಸಲ್ಟ್ ಬಗ್ಗೆ ಒಟ್ಟು ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.